ಯಾರಿಗ ವಯಸ್ಸಾಗಿದೆ ಏನೋ ನಿಮ್ಮಿಬ್ಬರಿಗಿಂತ ಒಂದು 5 ವರ್ಷ ಜಾಸ್ತಿ ಅಷ್ಟೇ. ಯಾವುದೋ ಬೆಳಿಗ್ಗೆ ಸೌಂದರ್ಯ ರಾಶಿ ಕಣ್ಣು ಕುಗ್ತಾ ಇದೆಯಲ್ಲ. ಯಾರು ನೋಡಂಗಿಲ್ಲಮ್ಮ, ಏರಿಯಾ ಫುಲ್ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದೀವಿ. ಸುಮ್ಮನೆ ಇರ್ತೀರಾ ತಾವು? ಯಾರ ಇವಳು? ಪೊಲೀಸು. ನಾನೇನು ಹೇಳಿಲ್ಲಪ್ಪ. ಬೈಕ್ ಕತ್ಕೊಂಡ್ ಬರ್ತಾ ಇದ್ದೀರಾ? ನೋ ಚಾನ್ಸ್. ಬೈಕಲ್ಲಿ ಯಾರೋ ಪೆಟ್ರೋಲ್ ಕತ್ ಬಿಟ್ಟಿದ್ದಾರೆ, ಅದಕ್ಕೆ ತಳ್ಕೊಂಡು ಹೋಗ್ತಾ ಇದೀವಿ. ಕಿವಿಗೆ ಹೂವ ಇಡ್ತೀರಾ? ಓಯ್, ಎಲ್ಲಿಂದ ಬರ್ತಾ ಇದ್ದೀರೋ? ಅದು ಡ್ಯಾನ್ಸ್ ಶೋ ಮುಗಿಸ್ಕೊಂಡ್ ಬರ್ತಾ ಇದೀವಿ. ಮಾಡೋದ್ ಕಳ್ತನ, ಹೀರೋ ಪೋಸು. ಏಯ್, ಲೈಸೆನ್ಸ್. ತಿರ್ಗೋ ನಮ್ಮನ್ನು ಕೇಳ್ಬಿಟ್ಟಾರ. ಡ್ರಂಕ್ ಅಂಡ್ ಡ್ರೈವಿಂಗ್, ಹಾ? ಗಾಡಿ ಎಂಟಿ, ನೀವೆಲ್ಲ ಫುಲ್ಲು ನಾನ್ಸೆನ್ಸ್. ನೋ 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 36 24 36. What do you mean, huh? ನೋ ಕನ್ಫ್ಯೂಷನ್. ಅಂದ್ರೆ 60 30 ಕ್ವಾರ್ಟರ್. ಲೇ ಇವನು ಅವನೇನೋ ಗೊತ್ತಿಲ್ಲ, ಒಟ್ನಲ್ಲಿ ನಾವ್ ಯಾರು ಫುಲ್ ಇಲ್ಲ. ಓಯ್, ಆಕ್ಟಿಂಗ್ ಟೂ ಸ್ಮಾರ್ಟ್, ಹಾ? ನನ್ನನ್ನೇ ರ್ಯಾಗ್ ಮಾಡ್ತೀಯ ನೀನು? ನಡಿ ಪೊಲೀಸ್ ಸ್ಟೇಷನ್ಗೆ. ಅಲ್ಲ, ನಾವೇನಂತ ತಪ್ಪು ಮಾಡಿದೀವಿ ಅಂತ? ನನಗೆ ಕಾನೂನು ಬಗ್ಗೆ ಹೇಳ್ತೀಯ ನೀನು? IPC ಸೆಕ್ಷನ್ 423, 05, 506 ಎಟ್ಸೆಟ್ರಾ 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 ಎಲ್ಲ ಲಯಬಲ್. ಗೊತ್ತಾಯ್ತು ಬಿಡಿ. ನಿನ್ನೆ ರಾತ್ರಿ ಚೆನ್ನಾಗಿ ಕುಡ್ಬಿಟ್ಟು ಹುಡುಗಿ 2 ಪೀಸಲ್ಲಿ ಡ್ಯಾನ್ಸ್ ಮಾಡೋದನ್ನ ನೋಡಿದ್ರಾ? ಈಗ ನೀವೆಲ್ಲರೂ ಸಿಂಗಲ್ ಪೀಸಲ್ಲಿ ನಿಂತ್ಕೋಬೇಕು, ಅಂಡರ್ಸ್ಟ್ಯಾಂಡ್? ಸಿಂಗಲ್ ಫ್ರೀ ಶೋ. ಫಾಸ್ಟ್ ಹರಿ ಅಪ್ ಮ್ಯಾನ್. ಏನದು ಡಿಸ್ಕಷನ್? ಏನಿಲ್ಲ ಮೇಡಮ್, ಗುಂಡಿ ಬಿಚ್ಚು ಒಂದೇ. ಬಿಚ್ಚಿದಾಯ್ತಾ? ಆಯ್ತು, ಕೊಡಲೇ. ಕಮ್ ಆನ್, ಕಾರಲ್ಲಿ ಇಡಿ ಎಲ್ಲ ಬಟ್ಟೆನ. ನನ್ ಮಗನ್ ಖುಷಿ ನೋಡೋ, ಮಕ್ಕಳು ಬಿತ್ತಂಗ್ ಸ್ನಾನಕ್ಕೆ. ಹುಡುಗಿರ್ ಮಾಡಿದ್ರೆ ಕ್ಯಾಟ್ ವಾಕು, ಈಗ ನೀವು ಮಾಡಿ ಡಾಗ್ ವಾಕ್. ಡಾಗ್ ವಾಕಾ? ಸರಿ. ಎಲ್ಲಿ ಹೋಗ್ತಾ ಇದೀಯಾ? ಅದೇ ನೀವು ಹೇಳಿದ್ರಿ ಡಾಗ್ ವಾಕು. ಫಸ್ಟ್ ನಿನ್ ರೈಟ್ ಅಲ್ಲಮ್ಮ. ನಿನ್ ಗಾಡಿ ಫೋಟೋ ಅಲ್ಲಿ ನೋಡ್ರು, ಅಪ್ಪ ಮಗಳು ಇಬ್ರು ಬರ್ತಾವ್ರೆ. ಏನೋ ಕೋಡ್ ವರ್ಡಲ್ಲಿ ಬೇರೆ ಮಾತಾಡ್ಕೊಂಡ್ ಬರ್ತಾವ್ರಲ್ಲ. ಲೋ ಪ್ರತಾಪ, ಹುಡುಗರ ಹತ್ರ ಚಾಲೆಂಜ್ ಮಾಡಿ ನಾನೇ ಬರಕ್ ಕೇಳಿದ್ದು ಅಂತ ಅವ್ರ ಅಪ್ಪನ ಹತ್ರ ಹೇಳ್ಬಿಟ್ರೆ ಆ ACP ಏನ್ ಮಾಡ್ತಾನೋ? ವಿಶು, ಅವರಪ್ಪ ACP ಕೋಪ ಬಂದು ಸೊಂಟದಲ್ಲಿರೋ ಗನ್ ತೆಗೆದು ಡಮ್ ಅಂತ ಶೂಟ್ ಮಾಡ್ಬಿಟ್ಟು ನಕ್ಸಲೈಟ್ಸು ಎನ್ಕೌಂಟ್ರಲ್ಲಿ ಸಾಯಿಸ್ಬಿಟ್ಟೆ ಅಂದ್ರೆ ಏನು ಮಾಡೋದು? ಹುಷಾರಮ್ಮ. ಟೆನ್ಷನ್ ಮಾಡ್ಕೋಬೇಡ್ರಲ್ಲ ಗುಬಾಕ್ಸ್ಗಳ. ಟೆನ್ಷನ್ ಅವ್ನ್ ಕೊಡ್ತಾನೋ ಇಲ್ಲ ನಾನ್ ಕೊಡ್ತೀನೋ ನೋಡ್ತಾ ಇರಿ. ಯಾಕೆ ನಾನ್ ಡೇಂಜರ್ ಅಲ್ವಾ? ಈಗ ಐ ಲವ್ ಯು ಅಂತ ಇಂಗ್ಲಿಷ್ ಅಲ್ಲಿ ಹೇಳೋ, ಇಲ್ಲ ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದೀನಿ ಅಂತ ಕನ್ನಡದಲ್ಲಿ ಹೇಳೋ, ಇಲ್ಲ ಅವ್ರನ್ನ ACP ಸರ್ ಅಂತ ಕರೀಲೋ, ಇಲ್ಲ ಉಡ್ಬಿ ಮಾವ ಅಂತ ಕರೀಲೋ, ಬೇಗ ಹೇಳ್ರೋ. ಯಾವ್ದಕ್ಕೂ ನಿನ್ ಕೊನೆ ಆಸೆ ಒಂದ್ಸಲ ದೇವ್ರ ಹತ್ರ ಕೇಳ್ಕೊಂಡ್ಬಿಡಮ್ಮ. ಆಂಜನೇಯ, ಈ ನನ್ನ ಮಕ್ಕಳಿಗೆ ಧೈರ್ಯ ಕೊಡಪ್ಪ. ಆಪರೇಷನ್ ಸ್ಟಾರ್ಟ್, ಗೆಟ್ ರೆಡಿ. ಓಕೆ, ನಾಳೆ ಪೇಪರ್ ನಿಮ್ ಫೋಟೋ ಗ್ಯಾರಂಟಿ ಕಂಡ್ರು. ಎಕ್ಸ್ಕ್ಯೂಸ್ ಸರ್, ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ವಿಶ್ವಾಸ್ ಅಂತ. ನಾನು ನಿಮ್ಮನ್ನ ಆಗಾಗ ಅಲ್ಲಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತೀನಿ. ನೀವು ದೊಡ್ಡ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಪೇಪರ್ನಲ್ಲಿ ಓದ್ತಾ ಇರ್ತೀನಿ ಸರ್. ಸರ್, ನಾನು ಇವತ್ತು ನಿಮ್ಮನ್ನು ಮೀಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಮೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಒಂದು ನಿಮಿಷ ಸರ್, ನೀವು ನನ್ನ ಕಂಗ್ರಾಟ್ಸ್ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಕೇಳ್ತಿದ್ದೀರಾ? ಅದು ನಾನು ನಿಮ್ಮ ಮಗಳನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸರ್. ಸರ್, ನನಗೇನಾದ್ರೂ ಪರವಾಗಿಲ್ಲ ಸರ್, ಆದರೆ ನಿಮ್ಮ ಮಗಳಿಗೇನು ಆಗಬಾರ್ದು ಸರ್. ಸರ್, ನಿಮಗೆ ನನ್ನ ಮೇಲೆ ಕೋಪ ಜಾಸ್ತಿನಾ, ನಿಮ್ಮ ಮಗಳ ಮೇಲೆ ಪ್ರೀತಿ ಜಾಸ್ತಿನಾ ಅನ್ನೋದು ಈ ಬುಲೆಟ್ ಹಾರೋದಕ್ಕೆ ಮುಂಚೆ ಗೊತ್ತಾದ್ರೆ ಹಿಂದಿಯಿಂದ ಸಾಯ್ಬೋದು ಸರ್. ಸರ್, ಸರ್, ಈ ಲವ್ ಪ್ರಾಬ್ಲಮ್ ನೀವು ರಿಯಾಕ್ಟ್ ಮಾಡ್ತಾ ಇರೋದು ಒಬ್ಬ ACP ಆಗ ಅಥವಾ ಮಗಳ ತಂದೆ ಆಗ? ಸಾರಿ ಸರ್, ನಾಳೆ ಫಾದರ್ಸ್ ಡೇ ಪ್ರೋಗ್ರಾಮ್ಗೆ ಸೆಲೆಬ್ರಿಟಿ ಫಾದರು ತಮ್ಮ ಮಗಳ ಬಗ್ಗೆ ಎಷ್ಟು ಅಕ್ಕರೆ ಆಗಿರ್ತಾರೆ ಅನ್ನೋದನ್ನ ನಾವು ವೀಕ್ಷಕರಿಗೆಲ್ಲ ತೋರಿಸಬೇಕಾಗಿತ್ತು ಸರ್. ಅಲ್ಲಿದೆ ಸರ್ ಕ್ಯಾಮ್ರಾ.
Stop that nonsense. ಸರ್ ಅಲ್ಲಿ ಸುಮೋದಲ್ಲಿ Turn off the camera. ಸಾರಿ I said turn off the camera. ಸಾರಿ ಸರ್ Hey, shut it off. ಸಾರಿ ಸರ್ Shut it off. ಅಬ್ಬಾ ವಿಶ್ವಾಸ ನಂಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಅವ್ರೇನಾದ್ರೂ ಅಕಸ್ಮಾತ್ ಶೂಟ್ ಗಿಟ್ ಮಾಡ್ಬಿಟ್ಟಿದ್ದಿದ್ರೆ ಪಕ್ಕದಲ್ಲೇ ಮಗಳಿರ್ಲಿಲ್ವಾ ಹೆದರ್ಸೋವರೆಗೂ ಸುಮ್ಮನೆ ಇರೋಳು ಟ್ರಿಗರ್ ಪ್ರೆಸ್ ಮಾಡೋ ಟೈಮ್ ಕರೆಕ್ಟ್ ಆಗಿ ಅವಳೇ ಅಡ್ಡ ಬಂದಿರೋಳು. ಅದ್ ಹೆಂಗ್ ಹೇಳ್ತೀಯೋ? ಅದೇ ಅವಳು ಗುಂಡಿಗೆ ಹೊಡ್ಕೊತಾ ಇದ್ದಿದ್ದು ಈ ಗಂಡು ಗೊತ್ತಾಗ್ಬಿಟ್ಟಿದೆ. ತಿರ್ಗಾ ಬರ್ತಾ ಇದಾರೋ? ಬರ್ಲಿ ತಿರುಗಿ ನೋಡ್ದೆ ಹೋಗ್ತಾ ಇದ್ದಾಳೆ, ಹಾಗೆ ರಿವರ್ಸ್ ನೆಗೆಟಿವ್ ತರ ವಾಪಸ್ ಬರ್ತಾಳೆ. ನೋಡ್ತಾ ಇದ್ದಾಳೆ, ಹೇಳಿಲ್ವಾ? ಹೌದಪ್ಪ. ಏನಮ್ಮಣ್ಣಿ ನಿಮ್ಮಪ್ಪನ ರೂಟಲ್ಲಿ ಹೋಗ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ನನ್ನ ರೂಟಿಗೆ ಬಂದ್ಬಿಟ್ಟೆ. ಏನಾದ್ರು ಟೆನ್ಷನ್? ಟೆನ್ಷನ್ ನನಗ ನಿನ್ಗ ಮಾತಾಡೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಬರೀ ಮಾತಾಡಿದಕ್ಕೆ ನಿಮ್ಮ ಅಪ್ಪನ ಮುಖ ಬ್ಲಾಕ್ ಬೋರ್ಡ್, ನಿನ್ ಮುಖ ರೆಡ್ ಬೋರ್ಡ್ ಆಯ್ತು. ಇನ್ನೇನಾದ್ರೂ ಮಾಡಿದಿದ್ರ ಎಲ್ ಬೋರ್ಡ್ ಮಾಡ್ಬೇಕಿತ್ತು, ಟ್ರೈ ಮಾಡ್ಬೇಕಾಗಿತ್ತು. ಅವಾಗ ಗೊತ್ತಾಗ್ತಾ ಇತ್ತು ನಿನ್ಗೆ ನಿನ್ ಬಾಡಿ ಪಾರ್ಟ್ಸ್ ಯಾವ್ದು ಉಳಿತಿರ್ಲಿಲ್ಲ ಅಂತ. ಚಾಕ್ಲೇಟ್ ಬೇಬಿ, ಇದು ಉಪ್ಪು ಖಾರ ತಿಂದು ಬೆಳೆದಿರೋ ದೇಹ. ನೀನು ಈಗ ಕೆಣಕ್ತಾ ಇದ್ರು ಏನೋ ಮಾಡ್ತೀಯಾ? ಅದೆಲ್ಲ ಹೇಳೋದಲ್ಲ, ಮಾಡಿ ತೋರ್ಸೋದು. ಗಂಡ್ಸ್ ಅಂತ ಅನ್ಸ್ಕೊಳ್ಳೋದಕ್ಕೆ ಬರೀ ಮೀಸೆ ಒಂದಿದ್ರೆ ಸಾಲದು. ಈ ಮೀಸೆ ಮೇಲೆ ಸವಾಲ. ಈ ಮೀಸೆ ಎಷ್ಟು ಶಾರ್ಪ್ ಅಂತ ತೋರ್ಸ್ಬೇಕಂದ್ರೆ ನಿಮ್ಮಪ್ಪನ ಮುಂದೆನೆ ಒಂದ್ ಕಿಸ್ ಮಾಡ್ಲಾ? ಕಂದ ಕನಸ್ ಕಾಣ್ತಾ ಇದ್ಯಾ? ನನಸ್ ಮಾಡ್ಲಾ ನನ್ ಕೂಸೆ? ನಿನಗಿಲ್ಲ ಅನ್ಕಂಫರ್ಟಬಲ್ ಅನ್ಸಿದ್ರೆ ಹೇಳು, ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ. ಟ್ರೈ ಮಾಡು ಮನೆಗ್ ಬರೋದಕ್ಕೆ. ಗೇಟ್ ಹತ್ರನೂ ಬಿಡಲ್ಲ ನಾಯಿಗಳು ನಿನ್ನ. ನಿಮ್ಮಪ್ಪನಂತ ಎನ್ಕೌಂಟರ್ ಗ್ರೇಡ್ ನಾನೇ ಫೇಸ್ ಮಾಡಿದ್ದೀನಿ. ಇನ್ ನೀನ್ ಸಾಕಿರೋ ಲೆಸಾಪ್ಸ್ಗಳೆಲ್ಲ ನನ್ಗೊಂದ್ ಲೆಕ್ಕನ? ನಿಮ್ಮಪ್ಪ ಮನೇಲಿರೋವಾಗ ಹೇಳು, ಅಲ್ಲಿಗೆ ಬಂದು ಡೈರೆಕ್ಟ್ ಆಗಿ ನಿನಗೆ ಕಿಸ್ ಮಾಡ್ತೀನಿ. ಹೋಗ. ಏ ಜಿಂಕೆ ಮರಿ, ಲಿಪ್ಸ್ಟಿಕ್ ಹಾಕೊಳ್ತೀಯೋ ಬಿಡ್ತೀಯೋ ನಿನಗ್ ಸೇರಿದ್ದು. ಒಟ್ನಲ್ಲಿ ಬಂದೇ ಬರ್ತೀನಿ. ಹಲೋ ಹಲೋ ಹಲೋ. ಅಯ್ಯೋ ಬರಕತ್ತ ನೋಡಪ್ಪ ನನ್ನ ಪುತ್ರ ಹೊಡಿ ಚಪ್ಪಾಳೆ. ಇವ್ರ ನಿಮ್ ಮಗ? महेश बच्ची कैसा है? मैं इधर फिल्म प्रोड्यूसर बात कर रहा हूँ. देखिए ಈ ಮರ್ಡರ್ ಪಿಕ್ಚರ್ ನ ಮರ್ಡರ್ ಮಾಡೋ ತರ ಒಂದು ಎಕ್ಸ್ಟ್ರಾರ್ಡಿನರಿ ಪಿಕ್ಚರ್ ತೆಗಿಬೇಕು. ಮಲ್ಲಿಕಾ ಶೆರಾವತ್ಗೆ ವಯಸ್ಸಾಗೋಗ್ಬಿಟ್ಟಿದ್ರೆ ಅವ್ರ ಮಗಳು ದೊಡ್ಡೋಳಾಗೋ ತನಕ ಕಾದ್ಬಿಡೋಣ. ಮರ್ಡರ್ ಪಾರ್ಟ್ 2 ಅಂತ ಸ್ಟಾರ್ ಡಸ್ಟ್, ಸ್ಕ್ರೀನು, ಫಿಲ್ಮ್ ಫೇರು ಎಲ್ಲಾದ್ರಲ್ಲೂ ಅಡ್ವರ್ಟೈಸ್ ಕೊಟ್ಬಿಡೋಣ. ಎಕ್ಸ್ಟ್ರಾರ್ಡಿನರಿ ಫೀಲ್ ಸಿನಿಮಾ लेने का है महेश बच्ची. ओके ಅದು ರಿಯಲ್ ಅಂತ ತಿಳಿಬೇಡು, ರೀಲ್. ओके महेश बच्ची, ये मर्डर फिल्म का बारे में हम लोग सिंगापुर में मीटिंग रखेंगे. ओके हम थोड़ा बिजी हूँ. ओके बाय बाय. हाय डैड. ಹಾಯ್. ನನಗೆ ಕೊನೆಯದಾಗಿ ಉಳಿದಿರೋ ಒಂದೇ ಒಂದು ಕೊಹಿನೂರ್ ಡೈಮಂಡ್ ಅಂದ್ರ ಇದಾ ನೋಡಪ್ಪ. ಅದಿರ್ಲಿ ದೊಡ್ಡಣ್ಣ, ನಾನ್ ನಿಮ್ ಕೊಹಿನೂರ್ ಡೈಮಂಡ್ ಜೊತೆಲಿ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀನಿ. ಹಲೋ ಬ್ರದರ್, ನೀನು ನನ್ನ ಮಾರಮ್ಮನ ಗುಡಿ ಭೈರಪ್ಪನ ದೇವಸ್ಥಾನ ಕರ್ಕೊಂಡ್ರೆ ನಾನು ಬರಲ್ಲ. ಒಳ್ಳೆ ಪಬ್ಬು ಒಳ್ಳೆ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮತ್ತೆ ಬರ್ತೀನಿ. ಆಯ್ತು ಬನ್ನಿ ಬ್ರದರ್. ಥ್ಯಾಂಕ್ ಯು ಬ್ರದರ್. ಮೈ ಕೊಹಿನೂರ್ ಡೈಮಂಡ್ ಕುಡ್ದು ಮತ್ನಾಗ ಏನಾರು ನಾಲ್ಗಿ ಸಡ್ಲಾ ಬಿಟ್ರ ಮಾನ ಮರ್ಯಾದೆ ಹೋಗ್ಕತಿ ಉಸಾರ್. ಹಲೋ, ಇಷ್ಟೊತ್ತು ನಿನ್ನ ಮಾನ ಮರ್ಯಾದೆನ ಕೂತ್ಕೊಂಡು ನೀನೇ ತೆಕ್ಕೊಂಡಲ್ಲ ಮಿಸ್ಟರ್ ದೊಡ್ಡ. ನಾನು ನಿನ್ನಷ್ಟು ದಡ್ಡ ಅಲ್ಲ. ಸಾರಿ ಬಾ ಬ್ರದರ್. ಎಲ್ಲ ನನ್ನ ನಾಟಕದ ಕಂಪ್ನಿ ಗಿಫ್ಟ್. ಯಾಕೋ ಬಡ್ಕೊಂತೀಯ? ಅಲ್ಲ ಗುರುವೆ, ನನ್ನ ಜೀವನದಲ್ಲಿ ಎಷ್ಟು ಸುಳ್ಳು ಹೇಳಿ ಸಂಸಾರ ಹಾಳು ಮಾಡಿರ್ಬೋದು. ನಿನಗಲ್ಲ, ಸೊಳ್ಳೆಗೆ. ಕಂಟಿನ್ಯೂ. ನಿನ್ನ ವಿಷಯದಲ್ಲಿ ಒಂದೇ ಒಂದು ನಿಜ ಹೇಳಿದ್ರು ಯಾರು ನಂಬ್ತಾ ಇಲ್ವಲ್ಲ. ನಂಬೋದಿರ್ಲಿ, ಹೇಳೋಕ್ ಹೋದ್ರೆ ಧರ್ಮದಾಟ ಆಗ್ತಾರಲ್ಲ ಗುರುವೆ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲೋ ಸತ್ಯ? ಎಲ್ಲ ಮೂಗೇಟಣ್ಣ. ಓ ಹಂಗೆ. ಸತ್ಯ, ದುನಿಯಾ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ನೀನೇನೇ ಸತ್ಯ ಹೇಳಿದ್ರು ಅದಕ್ಕೊಂದು ಪ್ರೂಫ್ ಕೊಡು ಅಂತಾರೆ. ಏನ್ ಪ್ರೂಫ್? ಈಗ ನಾನೊಂದು ಸತ್ಯ ಹೇಳ್ತೀನಿ, ಹೇಳೋದಕ್ ಮುಂಚೆ ಒಂದು ಪ್ರೂಫ್ ಕೊಡ್ತೀನಿ. ಕೊಡೋಣ. Just a minute. What is that? ಹಲೋ ಹಲೋ. ಏನಪ್ಪ ನಿನ್ ಕಥೆ? ಎಲ್ಲಿ ಹೋಗಿದ್ದೆ ನೀನ್? ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೇಳೋರ್ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅರ್ಜೆಂಟ್ ಕೆಲಸ ಆಯ್ತು ಕಣ, ಹೊರಟು ಬಂದೆ. ಆಹಾ, ನನಗೆ ಹೇಳ್ದೆ ಎಲ್ಲಿ ಹೋಗಿದ್ಯಾ ನೀನು? ನನಗಿಂತ ಏನ್ ಅರ್ಜೆಂಟ್ ಕೆಲಸ ಆಯ್ತು ನಿಂಗೆ? ಏನ್ ಅರ್ಜೆಂಟ್ ಕೆಲಸನಾ? ಬೇಗ ನಿನ್ನ ಮದುವೆ ಮಾಡ್ಕೊಂಡು ಹನಿಮೂನಿಗೆ ಕರ್ಕೊಂಡೋಗೋಣ ಅಂತ. ಅದ್ರ ವಿಷಯವಾಗಿ ಮಾತಾಡೋದಕ್ಕೆ ನಮ್ ದೊಡ್ಡಮ್ಮನ ಮನೆಗೆ ಬಂದೆ. ವಾಟ್? ನಿಮ್ಮಮ್ಮಂಗೆ ನಮ್ಮ ಮದುವೆ ವಿಷಯ ಹೇಳಿದ್ರೆ ಓಕೆ, ಈ ದೊಡ್ಡಮ್ಮ ವಾಟ್ಸ್ ದಿಸ್? ಚಿನ್ನ, ಈ ದೊಡ್ಡಮ್ಮಂದಿರು ಅತ್ತೆದಿರು ಇಲ್ಲದೆ ಈ ಮದುವೆನೆಲ್ಲ ನಡೆಸೋದಕ್ಕಾಗಲ್ಲ. ಅದಕ್ಕೆ ನೀನು ನಿಮ್ಮ ಅಪ್ಪನಿಗೆ ಹೇಳಿ ಬೇಗ ಎಂಗೇಜ್ಮೆಂಟ್ ಯಾವಾಗ ಅಂತ ಹೇಳು. ಫಾರ್ ಮೀ ನೋ ಎಂಗೇಜ್ಮೆಂಟ್, ಓಕೆ? ಸ್ಟ್ರೇಟ್ ಮದುವೆ.
ಯಾರ ಜೊತೆ ಯಾವಾಗ ಎಂಗೇಜ್ಮೆಂಟ್ ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಥ್ಯಾಂಕ್ ಯು. ಆದ್ರೂ ನಿಮ್ಮಪ್ಪ ACP ಒಂದು ಮಾತು ಹೇಳಿದ್ರೆ ಚೆನ್ನಾಗಿರೋದು. ಏನೇ ಇದ್ರು ನಿನ್ ಕಡೆಯಿಂದ ಫಸ್ಟ್ ಮಾತಾಡ್ಕೊಂಡ್ ಬಾ. ಓಕೆ ಚಿನ್ನ, ನಾಳೆ ನಮ್ಮಮ್ಮ ದೊಡ್ಡಮ್ಮ ಇರ್ಬೇಕಾದ್ರೆ ಫೋನ್ ಮಾಡ್ತೀನಿ. ನೀನ್ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಸಾಫ್ಟ್ ಆಗಿ ನಾನ್ ನಿಮ್ ಜಾಯಿಂಟ್ ಫ್ಯಾಮಿಲಿ ಸೇರ್ಬೇಕಂದ್ರೆ ತುಂಬಾ ಪುಣ್ಯ ಮಾಡಿದೀನಿ ಅಂತ ಹೇಳ್ಬೇಕು, ಆಯ್ತಾ? ಏನು ಮದ್ವೆ ಆದ್ಮೇಲೆ ನಾವ್ ನಿಮ್ ದೊಡ್ಡಮ್ಮನ್ ಮನೇಲಿರ್ಬೇಕಾ? ಗಂಡನ್ ಮನೇಲಿ ಸಾಕಾ? ಈ ವಾಯ್ಸ್ ಎಲ್ಲೋ ಕೇಳಿಸ್ಕೊಂಡಿದ್ದೀನಲ್ಲ. ನಿಮ್ಮತ್ತೆ ಅನ್ನಪೂರ್ಣಮ್ಮನ್ ತಮ್ಮನ್ ಮಗಳದು. ಅದೆಲ್ಲ ಓಕೆ, ಇದನ್ನೆಲ್ಲ ನನಗೆ ಕೇಳಿಸುವಂತ ಉದ್ದೇಶ ಏನು ತಂದೆ? ನಾನು ಲವ್ ಮಾಡ್ತಾ ಇರೋ ವಿಷಯ ಊರವ್ರಿಗೆಲ್ಲ ಹೇಳೋದ್ ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮತ್ತೆ ಅನ್ನಪೂರ್ಣಮ್ಮನ್ ಹೇಳ್ದೆ ಅಂತ ಇಟ್ಕೋ, ನಾನು ಬಂದಿದ್ ಕೆಲ್ಸ ಮುಗೀತು. ನೀವು ಬಂದಿದ್ದ ಕೆಲಸ ಏನು? ಆ ಯಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋ. ಯಾಕೋ? ಮದುವೆಗೆ. ಯಾರನೋ? ಪ್ರಿಯಾನ. ಲೇ ಪಾಪ ಯಮ್ಮ ಅವ್ರ ಮಗನ ಮದುವೆಗೆ ಅಂತ ರೆಡಿ ಮಾಡಿಟ್ಟು ಹುಡುಗಿನ ಆ ಯಮ್ಮನ ಹತ್ರ ನೀನು ಕರ್ಕೊಂಡೋಗಿ ಆಶೀರ್ವಾದ ತಗೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದು ಗುರುವೇ? ಅದೇ ನ್ಯಾಯ. ನಾಳೆ ಮಧ್ಯಾಹ್ನ ಸರಿಯಾಗಿ 12:30ಕ್ಕೆ ನಾನು ಮತ್ತೆ ಪ್ರಿಯಾ ಅನ್ನಪೂರ್ಣಮ್ಮನವ್ರ ಹತ್ರ ಆಶೀರ್ವಾದ ತಗೊಳ್ಳೋದನ್ನ ತಪ್ಪದೆ ವೀಕ್ಷಿಸಿ. ಹ್ಯಾವ್ ಎ ನೈಸ್ ವೀಕೆಂಡ್. ಟೇಕ್ ಕೇರ್. ಗುಡ್ ನೈಟ್.